ಹಲೋ ಎವ್ರಿವನ್. ಇವಾಗ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇತಿಹಾಸದ ಸಿಲೆಬಸ್ ಅಥವಾ ಪಠ್ಯಕ್ರಮ ಏನು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಸಿಲೆಬಸ್ ಏನು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ನಡೆದಿರ್ತಕ್ಕಂಥ ಪಿ ಯು ಉಪನ್ಯಾಸಕರ ನೇಮಕಾತಿಯ ಸಿಲೆಬಸ್ ಆಗಿದೆ. ಸೊ ಹೊಸ ಪಠ್ಯಕ್ರಮನೂ ಸ್ವಲ್ಪ ಬದಲಾವಣೆ ಆದರೂ ಸೇಮ್ ಆಗಿರ್ತಕ್ಕಂಥ ಚಾನ್ಸ್ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಸೆಕ್ಷನ್ 1 ಪೇಪರ್ 1ನಲ್ಲಿ ಸೆಕ್ಷನ್ 1 ನೋಡ್ತಾ ಇರ್ಬೋದು. ಹಿಸ್ಟೋರಿಕಲ್ ಮೆಥಡ್ ಅಂತ ಇದೆ. ಸೊ ಹಿಸ್ಟೋರಿಕಲ್ ಮೆಥಡ್ನಲ್ಲಿ ಚಾಪ್ಟರ್ 1 ಡೆಫಿನೇಷನ್, ನೇಚರ್ ಆಫ್ ಹಿಸ್ಟ್ರಿ, ವೆದರ್ ಹಿಸ್ಟ್ರಿ ಎ ಸೈನ್ಸ್ ಆರ್ ಆರ್ಟ್ ಅಂತ ಇದೆ. ಸೊ ಫಸ್ಟ್ ಚಾಪ್ಟರ್ನಲ್ಲಿ ಇಷ್ಟು ಓದಬೇಕು. ಸೊ ನೆಕ್ಸ್ಟ್ ಒನ್ ಚಾಪ್ಟರ್ 2 ಅಂತ ಇದೆ, ಹಿಸ್ಟ್ರಿ ಆ್ಯಂಡ್ ಅದರ್ ಸೋಷಿಯಲ್ ಸೈನ್ಸ್, ರಿಲೇಷನ್ಶಿಪ್ ವಿತ್ ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಫಿಲಾಸಫಿ ಆ್ಯಂಡ್ ಲಿಟ್ರೇಸಿ ಅಂತ ಇದೆ. ಅಂದರೆ ಇತಿಹಾಸ ಮತ್ತು ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧ ಅಂತ ಕರಿತೀವಿ. ಅಂದರೆ ಅರ್ಥಶಾಸ್ತ್ರದೊಂದಿಗೆ ಸಂಬಂಧ, ರಾಜ್ಯಶಾಸ್ತ್ರದೊಂದಿಗೆ, ಸಮಾಜಶಾಸ್ತ್ರದೊಂದಿಗೆ, ಈ ರೀತಿ ಸಂಬಂಧ ಏನು ಅಂತಕ್ಕಂಥದ್ದು 2ನೇ ಅಧ್ಯಾಯದಲ್ಲಿ ಓದಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಚಾಪ್ಟರ್ 3 ಅಂತ ಇದೆ, ಹಿಸ್ಟ್ರಿ ಆ್ಯಂಡ್ ಇಟ್ ಈಸ್ ಎನಿಸರೀಸ್, ಆರ್ಕಿಯಾಲಜಿ, ಎಪಿಗ್ರಾಫಿ ಆ್ಯಂಡ್ ನ್ಯೂಮಿಸ್ಟಮ್ಯಾಟಿಕ್ಸ್ ಅಂತ ಇದೆ. ಸೊ ಇದಿಷ್ಟು ನೀವು 3rd ಚಾಪ್ಟರ್ನಲ್ಲಿ ಓದಬೇಕು. ಸೊ ನೆಕ್ಸ್ಟ್ ಒನ್ 4th ಚಾಪ್ಟರ್ನಲ್ಲಿ ಇಂಟರ್ನಲ್ ಕ್ರಿಟಿಸಿಸಮ್ಸ್, ಜಾಬ್ ಆಫ್ ಇಂಟರ್ನಲ್ ಕ್ರಿಟಿಸಿಸಮ್ಸ್, ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ಸ್ ಅಂತ ಇದೆ. 4th ಚಾಪ್ಟರ್ನಲ್ಲಿ ಇಷ್ಟು ಓದಬೇಕು. ನೆಕ್ಸ್ಟ್ ಒನ್ ಸೆಕ್ಷನ್ 2 ಇದೆ, ಹಿಸ್ಟೋರಿಗ್ರಾಫಿ ಅಂತ ಇದೆ. ಸೊ ಹಿಸ್ಟೋರಿಗ್ರಾಫಿನಲ್ಲಿ ಚಾಪ್ಟರ್ 1 ಏನಿದೆ ನೋಡ್ತಾ ಹೋಗಿ. ವೆಸ್ಟರ್ನ್ ಹಿಸ್ಟೋರಿಗ್ರಾಫಿ, ಗ್ರೀಕೋ ರೋಮನ್, ಚರ್ಚ್ ಹಿಸ್ಟೋಗ್ರಫಿ, ಅಗಸ್ಟಿನ್, ಮಾಡರ್ನ್ ಹಿಸ್ಟೋಗ್ರಫಿ, ರ್ಯಾಂಕೆ, ಕಾಮ್ಟೆ ಆ್ಯಂಡ್ ಕಾರ್ಲ್ ಮಾರ್ಕ್ಸ್. ಇಷ್ಟು ನೀವು ಸೆಕ್ಷನ್ 2ನಲ್ಲಿ ಅಧ್ಯಾಯ 1ರಲ್ಲಿ ಓದಬೇಕು. ಚಾಪ್ಟರ್ 2ನಲ್ಲಿ ಏನಿದೆ ನೋಡ್ತಾ ಹೋಗೋಣ. ಇಂಡಿಯನ್ ಹಿಸ್ಟೋರಿಯೋಗ್ರಾಫಿ, ಕೊಲೋನಿಯಲ್, ನ್ಯಾಷನಲಿಸ್ಟ್, ಲೆಫ್ಟಿಸ್ಟ್ ಸ್ಕೂಲ್, ಸಬಲ್ಟರ್ನ್ ಸ್ಕೂಲ್ ಅಂತ ಇದೆ. ಸೊ ಇಷ್ಟು ಚಾಪ್ಟರ್ 2ನಲ್ಲಿ ಓದಬೇಕು. ನೆಕ್ಸ್ಟ್ ಒನ್ ಸೆಕ್ಷನ್ 3ನಲ್ಲಿ ನೋಡ್ತಾ ಇರ್ಬೋದು, ಎನಿಸಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ಇದೆ. ಸೊ ಚಾಪ್ಟರ್ 1 ಸೋರ್ಸಸ್, ಹರಪ್ಪ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್, ಎಕನಾಮಿಕ್, ಅಗ್ರಿಕಲ್ಚರ್, ಕ್ರಾಫ್ಟ್ಸ್ ಅಂತ ಇದೆ. ಸೊ ಹರಪ್ಪ ಸಿವಿಲೈಸೇಷನ್ ಬಗ್ಗೆ ಅದರಲ್ಲಿ ನೀವು ಓದಬೇಕು. ಚಾಪ್ಟರ್ 2ನಲ್ಲಿ ವೇದಿಕ್ ಏಜ್, ಸೋರ್ಸಸ್, ವೇದಿಕ್ ಸೊಸೈಟಿ ಆ್ಯಂಡ್ ಎಕನಾಮಿ, ಟ್ರಾನ್ಸಿಷನ್ ಟು ಮನಿ ಆ್ಯಂಡ್ ಮಾರ್ಕೆಟ್ ಅಂತ ಇದೆ, ಇದು ಓದಬೇಕು. ಚಾಪ್ಟರ್ 3ನಲ್ಲಿ ದ ರೈಸ್ ಆಫ್ ನ್ಯೂ ರಿಲಿಜನ್ಸ್, ಅಂದರೆ ಹೊಸ ಧರ್ಮಗಳ ಉದಯ ಅಂತ ಕರಿತೀವಲ್ಲ, ಜೈನಿಸಮ್, ಬೌದ್ಧಿಸಮ್, ದ ಮಟೀರಿಯಲ್ ಬ್ಯಾಕ್ಗ್ರೌಂಡ್, ಅವುಗಳ ಬ್ಯಾಕ್ಗ್ರೌಂಡನ್ನು ಕುರಿತು ಓದಬೇಕು. ಅಧ್ಯಾಯ 4 ಚಾಪ್ಟರ್ 4ನಲ್ಲಿ ಏನಿದೆ ಸಿಲೆಬಸ್ ನೋಡ್ತಾ ಹೋಗೋಣ. ದ ಏಜ್ ಆಫ್ ಮಯೂರರ ಬಗ್ಗೆ ಓದಬೇಕು. ರೈಸ್ ಆಫ್ ದ ಕಿಂಗ್ಡಮ್ ಆಫ್ ಮಗಧ ಸಾಮ್ರಾಜ್ಯ ಬಗ್ಗೆ. ನೆಕ್ಸ್ಟ್ ಅದರಲ್ಲೇ ಚಂದ್ರಗುಪ್ತ ಮೌರ್ಯ, ಅಶೋಕ ಹಾಗೂ ಅವ್ರ ಸಕ್ಸಸ್ ಬಗ್ಗೆ ಓದಬೇಕು. ಅದೇ ರೀತಿ ಅರ್ಥಶಾಸ್ತ್ರ, ಇಂಡಿಕಾ, ಅಶೋಕ ಎಡಿಕ್ಟ್, ಇಂಪಾರ್ಟೆನ್ಸ್ ಆಫ್ ದ ಎಡಿಕ್ಟ್ಸ್, ಎಕನಾಮಿ ಆ್ಯಂಡ್ ಸೊಸೈಟಿ, ಅಶೋಕನ್ ಪಾಲಿಸಿ ಆಫ್ ಧರ್ಮ, ಅಂದರೆ ಮಗಧ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಓದ್ತಕ್ಕಂಥದ್ದು. ಅಧ್ಯಾಯ 5ರಲ್ಲಿ ಡಿಕ್ಲೈನ್ ಆಫ್ ದ ಮಯೂರಾಸ್, ಕುಶಾನಸ್, ಕನಿಷ್ಕಾಸ್, ಟ್ರೇಡ್, ಇನ್ಲ್ಯಾಂಡ್, ಫಾರೆನ್, ಗಂಧಾರ, ಮಥುರಾ ಸ್ಕೂಲ್ ಆಫ್ ಆರ್ಟ್, ಅಂದರೆ ಮಯೂರ ಮತ್ತು ಕನಿಷ್ಕ ಹಾಗೂ ಕುಶಾನರ ಬಗ್ಗೆ ಓದಬೇಕು 5ನೇ ಚಾಪ್ಟರ್ನಲ್ಲಿ. ಚಾಪ್ಟರ್ 6ನಲ್ಲಿ ಏನು ಸಿಲೆಬಸ್ ಇದೆ ಅಂದರೆ ದ ರೈಸ್ ಆಫ್ ದ ಗುಪ್ತಾಸ್, ಅಂದರೆ ಗುಪ್ತರ ಬಗ್ಗೆ, ಸಮುದ್ರಗುಪ್ತ, ಅಚೀವ್ಮೆಂಟ್ಸ್, ಚಂದ್ರಗುಪ್ತ 2. ನೆಕ್ಸ್ಟ್ ಒನ್ ಓದಬೇಕಾಗಿದ್ದು ಹೋನಾರ್ ಬಗ್ಗೆ ಓದಬೇಕು. ಅದೇ ರೀತಿ ಎಕನಾಮಿ ಆ್ಯಂಡ್ ಸೊಸೈಟಿ, ಅಗ್ರಿಕಲ್ಚರ್, ಲ್ಯಾಂಡ್ ಗ್ರ್ಯಾಂಟ್ಸ್, ಡಿಕ್ಲೈನ್ ಆಫ್ ದ ಟ್ರೇಡ್ ಆ್ಯಂಡ್ ಡಿಕೆ ಆಫ್ ಟೌನ್ಸ್, ದ ಡಿಬೇಟ್ ಆಫ್ ಇಂಡಿಯನ್ ಫ್ಯೂಡಲಿಸಮ್, ಕಲ್ಚರಲ್ ಕಾಂಟ್ರಿಬ್ಯೂಷನ್, ರಿಲಿಜನ್, ಲಿಟ್ರೇಚರ್, ಸೈನ್ಸ್ ಆ್ಯಂಡ್ ಆರ್ಟ್ಸ್ ಆ್ಯಂಡ್ ಆರ್ಕಿಟೆಕ್ಚರ್. ಇಷ್ಟು ನೀವು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಓದ್ತಕ್ಕಂಥದ್ದು. ಚಾಪ್ಟರ್ 7ನಲ್ಲಿ ಓದಬೇಕಾಗಿದೆ ಏನಂದರೆ ಹರ್ಷವರ್ಧನ, ಕನೌಜ್, ಎಜುಕೇಷನ್ ಮತ್ತು ಬೌದ್ಧಿಸಮ್ ಬಗ್ಗೆ ಓದಬೇಕು. ಚಾಪ್ಟರ್ 8ನಲ್ಲಿ ನೋಡಬೇಕಾದ್ರೆ ಏಜ್ ಆಫ್ ಚಾಲುಕ್ಯರ ಬಗ್ಗೆ, ರಾಷ್ಟ್ರಕೂಟಸ್, ಪಲ್ಲವಾಸ್, ಚೋಳಾಸ್ ಇವರ ಬಗ್ಗೆ ಇದರಲ್ಲಿ ಚಾಪ್ಟರ್ 8ನಲ್ಲಿ. ಅದರಲ್ಲಿ ಯಾರ್ಯಾರು ಬರ್ತಾರೆ ಕಿಂಗ್ಸ್ ಅವ್ರ ಬಗ್ಗೆ ಓದಬೇಕು. ಪುಲಕೇಶಿ 2 ಆಗಿರ್ಬೋದು ಅಥವಾ ಗೋವಿಂದ 3 ಆಗಿರ್ಬೋದು, ಅವರ ಸಾಧನೆಗಳು ಅವೆಲ್ಲವನ್ನು ನೀವು ಓದ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ 9ನಲ್ಲಿ ನೋಡ್ತಾ ಇರ್ಬೋದು ದ ರೈಸ್ ಆಫ್ ಚೋಲಾಸ್ ಅಂತ ಇದೆ. ಚೋಳ ಅರಸರ ಬಗ್ಗೆ ಓದಬೇಕು. ಅದರಲ್ಲಿ ರಾಜರಾಜ 1, ರಾಜೇಂದ್ರ 1, ಅವರ ಎಕನಾಮಿ, ಸೊಸೈಟಿ, ಕಲ್ಚರಲ್, ಅಡ್ಮಿನಿಸ್ಟ್ರೇಷನ್, ಲೋಕಲ್ ಗೌರ್ಮೆಂಟ್ ಎಲ್ಲವನ್ನು ಓದಬೇಕು. ನೆಕ್ಸ್ಟ್ ಚಾಪ್ಟರ್ 10ನಲ್ಲಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಸೈಲೆಂಟ್ ಫ್ಯೂಚರ್ಸ್ ಆಫ್ ಚಾಲುಕ್ಯಸ್ ಆ್ಯಂಡ್ ರಾಷ್ಟ್ರಕೂಟ ಸ್ಟೈಲ್, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಎಲ್ಲೋರಾ, ಅಜಂತ ಮತ್ತು ಎಲಿಫೆಂಟಗಳ ಬಗ್ಗೆ ಅಧ್ಯಾಯ 10ರಲ್ಲಿ. ಇದು ಪೇಪರ್ 1 ಆಯಿತು. ಸೊ ಪೇಪರ್ 2 2 ಪೇಪರ್ಗಳಿರ್ತಕ್ಕಂಥದ್ದು. ಪೇಪರ್ 2 ಯಾವುದಂದರೆ ಮಿಡ್ವಲ್ ಇಂಡಿಯನ್ ಹಿಸ್ಟ್ರಿ, ಅಂದರೆ ಇಲ್ಲಿ
ಸಿಲೆಬಸ್ನಲ್ಲಿ ಪೇಪರ್ 2ನಲ್ಲಿ ಓದಬೇಕಂದ್ರೆ ಮಿಡ್ವಲ್ ಇಂಡಿಯನ್ ಹಿಸ್ಟ್ರಿ ಓದಬೇಕು. ದ ರೈಸ್ ಆಫ್ ರಜಪೂತರ್ ಒರಿಜಿನ್ ಸೊಸೈಟಿ ಎಕಾನಮಿ ಪಾಲಿಟಿ ಲಿಟ್ರೇಸಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಯಾರ ಬಗ್ಗೆ? ರಜಪೂತರ ಬಗ್ಗೆ ಓದಬೇಕು. ಚಾಪ್ಟರ್ 2ನಲ್ಲಿ ಹೊಯ್ಸಲರ ಬಗ್ಗೆ ಹಾಗೂ ದೊರಸಮುದ್ರ, ವಿಷ್ಣುವರ್ಧನ, ಬಲ್ಲಾಳ ಅವ್ರ ಬಗ್ಗೆ ಇದರಲ್ಲಿ ಚಾಪ್ಟರ್ 2ನಲ್ಲಿ ಓದಬೇಕು. ಚಾಪ್ಟರ್ 3ನಲ್ಲಿ ಏನಿದೆ ಅಂದರೆ ದ ಫೌಂಡೇಶನ್ ಆಫ್ ವಿಜಯನಗರ, ಅಂದರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಕೃಷ್ಣದೇವರಾಜ ಅವರ ಅಚೀವ್ಮೆಂಟ್ಸ್ ಆಗಿರ್ಬೋದು, ಅವ್ರ ಸಾಮ್ರಾಜ್ಯದ ಬಗ್ಗೆ ಓದಬೇಕು. ಚಾಪ್ಟರ್ 4ನಲ್ಲಿ ಬಹುಮನಿ ಕಿಂಗ್ಡಮ್, ಅಂದರೆ ಬಹುಮನಿ ಸಾಮ್ರಾಜ್ಯ, ಮೊಹಮ್ಮದ್ ಗವಾನ್ ಆಗಿರಲಿ ಅಥವಾ ಆದಿಲ್ ಶಾಹಿಗಳು, ಇಬ್ರಾಹಿಂ ಆದಿಲ್ ಶಾಹಿ ಅವರ ಅಚೀವ್ಮೆಂಟ್ಸ್ಗಳ ಬಗ್ಗೆ ಎಲ್ಲನೂ ಓದಬೇಕು. ನೆಕ್ಸ್ಟ್ 5ನೇ ಚಾಪ್ಟರ್ನಲ್ಲಿ ಟರ್ಕ್ಸ್ ಆ್ಯಂಡ್ ಕ್ವೆಸ್ಟ್ ಆಫ್ ನಾರ್ತ್ ಇಂಡಿಯನ್ ಅಂತ ಇದೆ. ಫೌಂಡೇಶನ್ ಆಫ್ ದೆಹಲಿ ಸುಲ್ತಾನರ ಬಗ್ಗೆ ಓದಬೇಕಂದ್ರೆ ಗುಲಾಮಿ ಸಂತತಿ, ಸಯ್ಯದ್ ಸಂತತಿ, ತುಗ್ಲಕ್ ಅವೆಲ್ಲವನ್ನು ಓದ್ಕೊಳ್ಬೇಕು. ಇದರಲ್ಲಿ ಅವೇ ಕೊಟ್ಟಿದ್ದಾರೆ. ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗ್ಲಕ್ ಅವರೆಲ್ಲ ಎಕ್ಸ್ಪೆರಿಮೆಂಟ್ಸ್, ಅಡ್ಮಿನಿಸ್ಟ್ರೇಷನ್, ಅವ್ರ ಸಾಧನೆಗಳ ಬಗ್ಗೆ, ಸಯ್ಯದ್ ಲೋಧಿ ಇವೆಲ್ಲವನ್ನು ಓದ್ಕೊಳ್ತಕ್ಕಂಥದ್ದು. ಅದೇ ರೀತಿ ಬ್ಯಾಟಲ್ ಆಫ್ ಪಾಣಿಪತ್ ಕದನದ ಬಗ್ಗೆ. ಚಾಪ್ಟರ್ 6 ನೋಡ್ತಾ ಇರ್ಬೋದು, ಭಕ್ತಿ ಮೂಮೆಂಟ್ ಅಂತ ಕರಿತೀವಿ, ಭಕ್ತಿ ಚಳವಳಿ, ಅದರ ಲಕ್ಷಣಗಳು, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವೇಶ್ವರ, ರಮಾನಂದ, ಕಬೀರ, ನಾನಕ, ಚೈತನ್ಯ, ಮೀರಾಬಾಯಿ, ಸೋಫಿಸಮ್, ಇಷ್ಟು ಚಾಪ್ಟರ್ 6ನಲ್ಲಿ ಕವರ್ ಮಾಡಬೇಕು. ಚಾಪ್ಟರ್ 7ನಲ್ಲಿ ದ ಫೌಂಡೇಶನ್ ಆಫ್ ದ ಮುಘಲ್ ಎಂಪೈರ್ ಬಗ್ಗೆ. ಅದರಲ್ಲಿ ಯಾರು ಬರ್ತಾರೆ? ಬಾಬರ್, ಹುಮಾಯೂನ್, ನೆಕ್ಸ್ಟ್ ಒನ್ ಅಕ್ಬರ್, ನೆಕ್ಸ್ಟ್ ಒನ್ ಯಾರ್ಯಾರು ಬರ್ತಾರೋ ಇದೆಲ್ಲವನ್ನು ಓದಬೇಕು. ಮುಘಲ್ ಸಾಮ್ರಾಜ್ಯದಲ್ಲಿ ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರಲ್ಲ ಅಕ್ಬರ್ ಬಗ್ಗೆ ಎಲ್ಲ. ನೆಕ್ಸ್ಟ್ ಚಾಪ್ಟರ್ 8ನಲ್ಲಿ ಡಿಕ್ಲೈನ್ ಆಫ್ ಮುಘಲ್ಸ್, ಔರಂಗಜೇಬ್ ಅಂದರೆ ಮುಘಲ್ ಸಾಮ್ರಾಜ್ಯದ ಅವನತಿ ಯಾವ ರೀತಿ ಆಗುತ್ತೆ ಹಾಗೂ ಔರಂಗಜೇಬನ ಬಗ್ಗೆ ಓದಬೇಕು. ನೆಕ್ಸ್ಟ್ 9ನೇ ಚಾಪ್ಟರ್ನಲ್ಲಿ ಸೊಸೈಟಿ, ಎಕನಾಮಿ ಆ್ಯಂಡ್ ಕಲ್ಚರ್, ಲಿಟ್ರೇಚರ್ ಆ್ಯಂಡ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂಡರ್ ಸುಲ್ತಾನ್ಸ್ ಆಫ್ ದೆಹಲಿ ಸುಲ್ತಾನರ ಸಾಹಿತ್ಯ, ಆರ್ಥಿಕ, ಅವರ ಆರ್ಕಿಟೆಕ್ಚರ್ ಯಾವ ರೀತಿ ಇತ್ತು ಹಾಗೂ ರೂರಲ್ ರೆವಲ್ಯೂಷನ್ ಯಾವ ರೀತಿ ಇತ್ತು, ಇವೆಲ್ಲವನ್ನು ಕಂಪ್ಲೀಟಾಗಿ ದೆಹಲಿ ಸುಲ್ತಾನರ ಬಗ್ಗೆ ಹಾಗೂ ಅದರ ನಂತರ ಅವ್ರ ಬಗ್ಗೆ ಓದಬೇಕು. ನೆಕ್ಸ್ಟ್ ಒಂದು ಚಾಪ್ಟರ್ 10ನಲ್ಲಿ ಮುಘಲ್ ಅಡ್ಮಿನಿಸ್ಟ್ರೇಷನ್, ಮುಘಲ್ ನೊಬಿಲಿಟಿ ಆ್ಯಂಡ್ ಬ್ಯೂರೋಕ್ರಸಿ, ಅಗ್ರೇರಿಯನ್ ಸಿಸ್ಟಮ್ ಆಫ್ ಮುಘಲ್, ಅಗ್ರೇರಿಯನ್ ಟ್ಯಾಕ್ಸೇಷನ್, ಅಗ್ರಿಕಲ್ಚರ್ ಪ್ರೊಡಕ್ಷನ್, ಟ್ರೇಡ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್, ಕಂಡೀಷನ್ಸ್ ಆಫ್ ಪೀಸೆಂಟ್ಸ್ ಅಂಡರ್ ಮುಘಲ್ಸ್, ಲ್ಯಾಂಡ್ ರೈಟ್ಸ್ ಆ್ಯಂಡ್ ಲ್ಯಾಂಡ್ ಓನರ್ಶಿಪ್, ಅಗ್ರೇರಿಯನ್ ರಿಲೇಷನ್ಸ್ ಅಂಡರ್ ಮೊಘಲ್ಸ್, ಮಷಿನರಿ ಆಫ್ ಲ್ಯಾಂಡ್ ರೆವಲ್ಯೂಷನ್ ಅಡ್ಮಿನಿಸ್ಟ್ರೇಷನ್, ಜಮೀನ್ದಾರೀಸ್, ಇವೆಲ್ಲ ಬರ್ತವೆ ಮುಘಲ್ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತಹ ಬ್ಯೂರೋಕ್ರಸಿ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಸಿಸ್ಟಮ್ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು, ಕೃಷಿ ಉತ್ಪಾದನೆ ಆಗಿರಬಹುದು, ಇವೆಲ್ಲವನ್ನು 10ನೇ ಚಾಪ್ಟರ್ನಲ್ಲಿ ಕವರ್ ಮಾಡಬೇಕು. ಚಾಪ್ಟರ್ 10ನಲ್ಲಿ ಏನಿದೆ ಅಂದರೆ ಸ್ಟೇಟ್ ಆ್ಯಂಡ್ ಅರ್ಬನ್ ಲೈಫ್, ಸ್ಟ್ರಕ್ಚರ್ ಆ್ಯಂಡ್ ಕಂಪೋಸಿಷನ್ ಆಫ್ ದ ಮಿಡ್ವಲ್ ಇಂಡಿಯನ್ ಟೌನ್ಸ್ ಆ್ಯಂಡ್ ಸಿಟೀಸ್, ಕ್ರಾಫ್ಟ್ ಆ್ಯಂಡ್ ಟೆಕ್ನಾಲಜಿ, ಅಂದರೆ ಮಧ್ಯಕಾಲೀನ ಭಾರತ ದೇಶದಲ್ಲಿ ಗ್ರಾಮೀಣ ನಗರ ಪ್ರದೇಶಗಳು, ಕಲಾ ಮತ್ತು ತಂತ್ರಜ್ಞಾನದ ಬಗ್ಗೆ ಓದ್ತಕ್ಕಂಥದ್ದು. ಅಧ್ಯಾಯ 12ರಲ್ಲಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಕಂಟ್ರಿಬ್ಯೂಷನ್ಸ್ ಆಫ್ ದೆಹಲಿ ಸುಲ್ತಾನ್ಸ್ ಆ್ಯಂಡ್ ಮುಘಲ್ ಎಂಪೈರ್ ಆ್ಯಂಡ್ ಕಾಸೆಸ್ ಬಗ್ಗೆ ಓದ್ತಕ್ಕಂಥದ್ದು. ಸೆಕ್ಷನ್ 5ನಲ್ಲಿ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಹಿಸ್ಟ್ರಿ ಓದ್ತಕ್ಕಂಥದ್ದು. ಯಾವುದಂದರೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ, ಅಂದರೆ ಬ್ರಿಟಿಷರು ಬಂದ್ರಲ್ಲ ಅಲ್ಲಿಂದ ಓದ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಎಕ್ಸ್ಪೆನ್ಷನ್ ಆಫ್ ಕಂಪನಿ ಟೆರಿಟರೀಸ್, ಅಂದರೆ ಕಂಪನಿ ಯಾವ ರೀತಿ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತು, ಲಾರ್ಡ್ ವೆಲೆಸ್ಲಿ, ಸಬ್ಸಿಡಿಯರಿ ಅಲಯನ್ಸ್ ಹಾಗೂ ಡಾಲ್ ಹೌಸಿ, ಡಿಕ್ಟೋರಿಯಲ್ ಆಫ್ ಲ್ಯಾಬ್ಸ್, ಇವೆಲ್ಲವನ್ನು ಓದ್ತಕ್ಕಂಥದ್ದು. ಅಂದರೆ ಲಾರ್ಡ್ ವೆಲೆಸ್ಲಿ ಏನು ಮಾಡ್ತಾರೆ ಇಲ್ಲಿ, ಯಾವ ನೀತಿ ತರ್ತಾರೆ ಹಾಗೂ ಲಾರ್ಡ್ ಡಾಲ್ ಹೌಸಿ ಯಾವ ತರ್ತಾರೆ, ದತ್ತು ಮಕ್ಕಳಿಗೆ ಹಾಕಿಲ್ಲ, ಇವೆಲ್ಲವೂ ಓದ್ತಕ್ಕಂಥದ್ದು. ಚಾಪ್ಟರ್ 2ನಲ್ಲಿ ರೆವಲ್ಟ್ ಆಫ್ 1857 ದಂಗೆ, ಅದರ ಕಾರಣ ಪರಿಣಾಮ ಸಂಪೂರ್ಣವಾಗಿ ಓದಬೇಕು. ಚಾಪ್ಟರ್ 3ನಲ್ಲಿ ಅಗ್ರೇರಿಯನ್ ಎಕಾನಮಿ, ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್, ಅಂದರೆ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಇವೆಲ್ಲ ಪದ್ಧತಿಗಳ ಬಗ್ಗೆ ಓದ್ತಕ್ಕಂಥದ್ದು. ಚಾಪ್ಟರ್ 4ನಲ್ಲಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ರೈಲ್ವೆ ಆ್ಯಂಡ್ ಟೆಲಿಗ್ರಾಫ್, ಬ್ರಿಟಿಷರು ಭಾರತ ದೇಶಕ್ಕೆ ಯಾವ ರೀತಿ ಸಾರಿಗೆ, ಸಂಪರ್ಕ, ರೈಲ್ವೆ, ಟೆಲಿಗ್ರಾಫ್ಸ್ ಕೊಟ್ಟಿರ್ತಕ್ಕಂಥದ್ದು ಬಗ್ಗೆ ಓದ್ತಕ್ಕಂಥದ್ದು. 5ನೇ ಚಾಪ್ಟರ್ನಲ್ಲಿ ಡಿಕ್ಲೈನ್ ಆಫ್ ಟ್ರೆಡಿಷನಲ್ ಇಂಡಸ್ಟ್ರಿ, ಬ್ರಿಟಿಷ್ ಇಂಡಸ್ಟ್ರಿ ಪಾಲಿಸಿ, ಇಂಡಿಯನ್ ವರ್ಕಿಂಗ್ ಕ್ಲಾಸ್ ಮೂವ್ಮೆಂಟ್, ಅಂದರೆ ಭಾರತದ ಸಾಂಪ್ರದಾಯಿಕ ಕೈಗಾರಿಕೆಗಳು ಯಾವ ರೀತಿ ಬೆಳವಣಿಗೆ ಕಡಿಮೆ ಆಯಿತು, ಬ್ರಿಟಿಷ್ ಕೈಗಾರಿಕೆ ಯಾವ ರೀತಿ ಬೆಳವಣಿಗೆ ಆದವು ಅಂತಕ್ಕಂಥದ್ದು ಓದಬೇಕು. ಚಾಪ್ಟರ್ 6ನಲ್ಲಿ ದ ಫೌಂಡೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ರೀತಿ ಸ್ಥಾಪನೆ ಆಯಿತು, ಅದರ ಸಂಪೂರ್ಣ ಇತಿಹಾಸವನ್ನು ಓದ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಚಾಪ್ಟರ್ 7ನಲ್ಲಿ ದ ಏಜ್ ಆಫ್ ಗಾಂಧಿಯನ್ ಪಾಲಿಟಿಕ್ಸ್, ಗಾಂಧಿಯವ್ರ ಬಗ್ಗೆ ಓದ್ತಕ್ಕಂಥದ್ದು. ಯಾವುದಾದ್ರೆ ನಾನ್ ಕೋಆಪ್ರೇಟ್ ಮೂವ್ಮೆಂಟ್ ಆಗಿರ್ಬೋದು, ಪೂನಾ ಆ್ಯಕ್ಟ್ ಆಗಿರ್ಬೋದು, 1935 ಆ್ಯಕ್ಟ್ ಆಗಿರ್ಬೋದು, ಕಾಂಗ್ರೆಸ್ ಮಿನಿಸ್ಟ್ರೀಸ್ ಆಗಿರ್ಬೋದು, ಅಂದರೆ ಮಹಾತ್ಮ ಗಾಂಧಿ ಸಾಧನೆ ಸಂಪೂರ್ಣವಾಗಿ ಓದ್ತಕ್ಕಂಥದ್ದು. ಚಾಪ್ಟರ್ 8ನಲ್ಲಿ ಫ್ರೀಡಮ್ ವಿತ್ ಪಾರ್ಟಿಷನ್ ಅಂತಿದೆ, ಪಾರ್ಟಿಷನ್, ಡೂ ಆರ್ ಡೈ ಗಾಂಧಿ ಮೂವ್ಮೆಂಟ್ ಆಗಿರ್ಬೋದು, ಇವೆಲ್ಲವನ್ನು ಓದ್ತಕ್ಕಂಥದ್ದು. 9ನೇ ಚಾಪ್ಟರ್ನಲ್ಲಿ ಇಂಡಿಯಾ ಆ್ಯಂಡ್
ಕಂಟೆಂಪರರಿ ವರ್ಲ್ಡ್, ದ ಪಾಲಿಸಿ ಆಫ್ ನಾನ್ ಅಲಿಜೆಂಟ್ ಇನ್ ಸಾರ್ಕ್, ಆಸಿಯನ್, EU ಅಂದರೆ ಅಲಿಪ್ತ ನೀತಿ ಬಗ್ಗೆ ಆಗಿರಲಿ, ಸಾರ್ಕ್ ಬಗ್ಗೆ, ಆಸಿಯನ್ ಬಗ್ಗೆ, ಯುರೋಪ್ ಬಗ್ಗೆ ಓದ್ತಕ್ಕಂಥದ್ದು. ನೆಕ್ಸ್ಟ್ ಸೆಕ್ಷನ್ 6ನಲ್ಲಿ ಹಿಸ್ಟ್ರಿ ಆಫ್ ದ ಕಂಟ್ರೀಸ್ ಅದರ್ ದೆನ್ ಇಂಡಿಯಾ ಅಂತ ಇದೆ. ಚಾಪ್ಟರ್ 1 ದ ರೆವಲ್ಯೂಷನ್ಸ್ ಆಫ್ ಯುರೋಪ್, ಅಂದರೆ ಯುರೋಪ್ನಲ್ಲಾಗಿರ್ತಕ್ಕಂಥ ಕ್ರಾಂತಿಗಳ ಬಗ್ಗೆ, ಯಾವುದಂದರೆ ರಷ್ಯಾ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ ಬಗ್ಗೆ. ಚಾಪ್ಟರ್ 2ನಲ್ಲಿ ಅನ್ಫಿಕೇಶನ್ ಆಫ್ ಜರ್ಮನಿ ಆ್ಯಂಡ್ ಇಟಲಿ, ಜರ್ಮನಿ ಮತ್ತು ಇಟ್ಲಿ ಬಗ್ಗೆ ಇದೆಲ್ಲ ಏನದ ಅದು ಓದಬೇಕು. ಅದೇ ರೀತಿ ಚಾಪ್ಟರ್ 3ನಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ಸ್ ಬಗ್ಗೆ ಹಾಗೂ ವಿಶ್ವಸಂಸ್ಥೆ ಸ್ಥಾಪನೆ ಬಗ್ಗೆ ಓದಬೇಕು. ಇದರಲ್ಲಿ ಚಾಪ್ಟರ್ 3ನಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ. ಕೊನೆಯದಾಗಿ ಏನು ಓದಬೇಕಂದ್ರೆ 4ನಲ್ಲಿ ಚೈನಾ ಬಿಟ್ವೀನ್ 1911 ಆ್ಯಂಡ್ 1975, ಜಪಾನ್ ಬಿಟ್ವೀನ್ 1990 ಆ್ಯಂಡ್ 1954. ಇಷ್ಟು ನೀವು ಇತಿಹಾಸಕ್ಕೆ ಸಂಬಂಧಪಟ್ಟ ಸಿಲೆಬಸ್ಸನ್ನು ಓದಿಕೊಂಡ್ರೆ ಇತಿಹಾಸ ಉಪನ್ಯಾಸಕರಾಗಬಹುದು. ಇತಿಹಾಸ ಇಷ್ಟು ಓದಬೇಕು. ಅದೇ ನಾವು ಬೇರೆ ಯಾವುದೇ SD FD ಬೇರೆ ಓದಬೇಕಾದ್ರೆ ಎಲ್ಲ ಸಿಲೆಬಸ್ ಓದಬೇಕು, ಇತಿಹಾಸ, ಪೊಲಿಟಿಕಲ್ ಸೈನ್ಸ್ ಆಗಿರಲಿ, ಜಿಯೋಗ್ರಫಿ, ಸೈನ್ಸ್. ಬಟ್ ನಾವು ಇತಿಹಾಸ ಲೆಕ್ಚರರ್ ಆಗಬೇಕಾದ್ರೆ ಕೇವಲ ಇತಿಹಾಸನೇ ಓದಬೇಕು. ಸೊ ಇಷ್ಟೊಂದು ಓದ್ಕೊಳ್ಳಿ, ನಿಮಗೆ ಉಪಯೋಗ ಆಗಿರ್ಬೋದು ಅಂದ್ಕೊಳ್ತೀನಿ. ಯೂಸ್ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ತಪ್ಪದೆ ಶೇರ್ ಮಾಡಿ.